ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತ ಬೊಬ್ಬೆ ಹೊಡೆಯೋರ ಮಧ್ಯ ಇಲ್ಲೊಂದು ದೇಶ ನೀವು ಯಾವ ಡ್ಯೂಟಿ ಮಾಡದೇ ಇದ್ರೂ ಓಕೆ, ಕಂಪನಿಗಳಿಗೆ ಕೆಲಸಕ್ಕೆ ಹೋಗದೇ ಇದ್ರೂ ಓಕೆ, ಸರ್ಕಾರಿ ಡ್ಯೂಟಿ ಮಾಡದೇ ಇದ್ರೂ ಓಕೆ, ಮೊದಲು ಮಕ್ಕಳನ್ನ ಮಾಡಿ ಅಂತ ಸಲಹೆ ನೀಡಿದೆ. ಮಕ್ಕಳನ್ನ ಮಾಡಲು ಗಂಡು ಮತ್ತು ಹೆಣ್ಣಿಗೆ ಹೊಸ ಹೊಸ ಆಮಿಷ ಕೂಡ ನೀಡ್ತಾ ಇದೆ. ರಾತ್ರಿ 10 ಗಂಟೆ ಆಗ್ತಾ ಇದ್ದಂತೆ ಪವರ್ ಕಟ್ ಮಾಡಲಾಗ್ತಾ ಇದೆ. ಇಂಟರ್ನೆಟ್ ಕೂಡ ಬಂದ್ ಮಾಡ್ತಿದೆ. ಬೇಗ ಮಲಗಿ ಮಕ್ಕಳನ್ನ ಮಾಡಿ ಅನ್ನೋದೇ ಈ ದೇಶದ ಪ್ರಮುಖ ಉದ್ದೇಶ ಮತ್ತು ಜನಸಂಖ್ಯೆ ಹೆಚ್ಚಳವೇ ಮುಖ್ಯ ಗುರಿ. ಆ ದೇಶ ಯಾವುದು? ಅಲ್ಲಿನ ಮಕ್ಕಳಿಗೆ ಜನ್ಮ ಕೊಡಲ್ವಾ? ಗಂಡ ಹೆಂಡತಿ ನಡುವೆ ದೈಹಿಕ ಸಂಬಂಧ ಬೆಳೆಸಲು ಸರ್ಕಾರವೇ ಮಾಡಿರುವ ರೂಲ್ಸ್ ಏನು ಅನ್ನೋ ಬಗ್ಗೆ ವಿವರಣೆ ನೀಡ್ತೀವಿ. ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಗಮನಿಸಲೇಬೇಕಾದ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ಕುತೂಹಲಕಾರಿ ಅಂಶಗಳನ್ನು ನೀಡ್ತೀವಿ. ಇದೆಲ್ಲವನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಗಂಡಿರಲಿ ಹೆಣ್ಣಿರಲಿ ಮನೆಗೊಂದು ಮಗುವಿರಲಿ ಎನ್ನುವುದು ನಮ್ಮ ದೇಶದಲ್ಲಿ ಜನಸಂಖ್ಯೆ ವಿಚಾರದಲ್ಲಿ ಚಾಲ್ತಿಯಲ್ಲಿರುವ ಸ್ಲೋಗನ್. ಮುಂಚೆ ಆರತಿಗೊಬ್ಬಳು ಕೀರುತಿಗೊಬ್ಬಳು ಎಂಬ ಸ್ಲೋಗನ್ ಇತ್ತು. ಅಂದರೆ ಕುಟುಂಬ ಕಲ್ಯಾಣಕ್ಕಾಗಿ 2 ಮಕ್ಕಳು ಮಾತ್ರ ಇದ್ರೆ ಸಾಕು ಎನ್ನುವುದು ನಮ್ಮ ದೇಶದ ಸರ್ಕಾರಗಳ ಯೋಚನೆಯಾಗಿತ್ತು. 2 ಮಕ್ಕಳಿಂದಲೂ ಜನಸಂಖ್ಯೆ ಸ್ಫೋಟಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಒಂದೇ ಮಗು ಸಾಕು ಅಂತಲೂ ಸರ್ಕಾರ ಕ್ಯಾಂಪೇನ್ ಶುರು ಮಾಡಿತ್ತು. ಆದರೆ ರಷ್ಯಾ ದೇಶದ ಸರ್ಕಾರ ಹೇಳೋ ಮಾತು ಕೇಳಿದರೆ ಶಾಕ್ ಆಗ್ತೀರಾ. ನೀವು ಎಷ್ಟು ಮಕ್ಕಳನ್ನ ಬೇಕಾದರೂ ಮಾಡ್ಕೊಳ್ಳಿ, ನಮಗೆ ಜನ ಬೇಕು, ನಮಗೆ ಪಾಪ್ಯುಲೇಷನ್ ಜಾಸ್ತಿ ಆಗಬೇಕು, ಯಾವ ಸಪೋರ್ಟ್ ಬೇಕು ಕೇಳಿ ಅಂತಿದೆ ರಷ್ಯಾ ಗವರ್ನಮೆಂಟ್. ದಿನೇ ದಿನೇ ಕುಸಿಯುತ್ತಿರುವ ಜನನ ಪ್ರಮಾಣ ರಷ್ಯಾ ದೇಶಕ್ಕೆ ದೊಡ್ಡ ಚಿಂತೆ ಆಗಿದೆ. ಜನಸಂಖ್ಯೆ ಹೆಚ್ಚಳಕ್ಕೆ ಶತಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಇಲ್ಲಿಯವರೆಗೆ ಯಾವ ದೇಶವೂ ಜಾರಿಗೆ ತರದಂಥ ನಿಯಮಗಳನ್ನು ಅಲ್ಲಿನ ಸರ್ಕಾರ ಜಾರಿಗೆ ತರ್ತಿದೆ. ದೈಹಿಕ ಸಂಬಂಧ ಬೆಳೆಸಲು ಜನರನ್ನ ಪ್ರೋತ್ಸಾಹಿಸುತ್ತಿದೆ. ಜೊತೆಗೆ ಯುವಕ ಯುವತಿಯರ ನಡುವಿನ ಮೊದಲ ಡೇಟಿಂಗಿಗೆ ನೆರವಾಗಲು ಸರ್ಕಾರವೇ ಮುಂದೆ ಬಂದಿದೆ. ರಷ್ಯಾದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಸ್ಥಳೀಯ ಸರ್ಕಾರಕ್ಕೆ ಜನಸಂಖ್ಯೆ ಹೆಚ್ಚಳದ ಜವಾಬ್ದಾರಿ ಕೂಡ ನೀಡಲಾಗಿದೆ. ರಷ್ಯಾದಲ್ಲಿ ದಂಪತಿ ನಡುವೆ ಅನ್ಯೂನತೆಯನ್ನು ಉತ್ತೇಜಿಸಲು ಸರ್ಕಾರ ಮುಂದಾಗಿದೆ. ದಂಪತಿಗೆ ಅಡಚಣೆ ಮುಕ್ತ ವಾತಾವರಣವನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಇದೇ ಕಾರಣಕ್ಕೆ ರಾತ್ರಿ 10ರಿಂದ ಬೆಳಗಿನ ಜಾವ 2 ಗಂಟೆವರೆಗೆ ಮನೆಯಲ್ಲಿ ಕರೆಂಟ್ ಇರುವುದಿಲ್ಲ. ಜೊತೆಗೆ ಕತ್ತಲೆ ಆಗ್ತಾ ಇದ್ದಂತೆ ಇಂಟರ್ನೆಟ್ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಈ ಸಮಯದಲ್ಲಿ ದೈಹಿಕ ಸಂಬಂಧ ಬೆಳೆಸಲು ನಾಗರಿಕರನ್ನ ಪ್ರೋತ್ಸಾಹಿಸುವುದು ಸರ್ಕಾರದ ಯೋಜನೆಯಲ್ಲಿ ಒಂದಾಗಿದೆ. ಹಿಂದೆ ಟಿವಿ ಇಂಟರ್ನೆಟ್ ಸೇರಿದಂತೆ ಯಾವುದೇ ಮನೋರಂಜನೆ ಜನರಿಗೆ ಇರಲಿಲ್ಲ. ಹಾಗಾಗಿ ಅವರು ಹೆಚ್ಚಿನ ಮಕ್ಕಳನ್ನ ಪಡೆಯುತ್ತಿದ್ರು ಎನ್ನುವ ಮಾತೊಂದಿದೆ. ನೆಟ್ ಟಿವಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುತ್ತದೆ. ತಡರಾತ್ರಿ ಆದರೂ ಜನರು ಬೆಡ್ಗೆ ಹೋಗೋದಿಲ್ಲ. ಇವೆಲ್ಲವನ್ನ ಗಮನಿಸಿರುವ ಸರ್ಕಾರ ರಾತ್ರಿ 10 ಗಂಟೆ ಆಗ್ತಾ ಇದ್ದಂತೆ ಕರೆಂಟ್ ತೆಗೆದು ನೆಟ್ ಬಂದ್ ಮಾಡುವ ವ್ಯವಸ್ಥೆ ಮಾಡ್ತಾ ಇದೆ. ಒಂದೆಡೆ ಪವರ್ ಕಟ್ ಮಾಡಿದ್ರೆ ಜನ ಬೇಗ ಮಲಗ್ತಾರೆ, ಆಗ ದಂಪತಿಗೆ ಏಕಾಂತ ಸಿಗಬಹುದು ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಮತ್ತೊಂದೆಡೆ ಹೊಸದಾಗಿ ಮದುವೆಯಾಗೋ ಜೋಡಿಗಳಿಗೂ ಬಂಪರ್ ಆಫರ್ ಕೊಡ್ತಿದೆ ರಷ್ಯಾ ಸರ್ಕಾರ. ಮದುವೆಯಾದ ನಂತರ ಮೊದಲ ರಾತ್ರಿಯ ವೆಚ್ಚವನ್ನ ಆಯಾ ರಾಜ್ಯ ಸರ್ಕಾರವೇ ಭರಿಸಬೇಕೆಂದು ಶಿಫಾರಸಿನಲ್ಲಿ ಸೂಚಿಸಲಾಗಿದೆ. ಅಷ್ಟೇ ಅಲ್ಲ, ಸಂಗಾತಿಯ ಮೊದಲ ಡೇಟ್ಗೆ ಸರ್ಕಾರವೇ ಹಣ ನೀಡಲಿದೆ. ಮೊದಲ ಬಾರಿಗೆ ಡೇಟ್ಗೆ ಹೋಗುವ ಜೋಡಿಗೆ ಸರ್ಕಾರ 5,000 ರೂಬಲ್ ಅಂದರೆ ಸುಮಾರು 4,302 ರೂಪಾಯಿ ನೀಡಲಿದೆ. ದಂಪತಿ ಹೋಟೆಲ್ನಲ್ಲಿ ತಮ್ಮ ಸುಮಧುರ ಸಮಯವನ್ನು ಕಳೆಯಲು ಅವಕಾಶವನ್ನು ಸರ್ಕಾರ ಒದಗಿಸಿದೆ. ಹೋಟೆಲ್ ರೂಮಿನ ದರವನ್ನು ಕಡಿಮೆ ಮಾಡಿದೆ. ಗರ್ಭಧಾರಣೆ ಸಾಧ್ಯತೆಯನ್ನು ಹೆಚ್ಚಿಸಲು ಹೋಟೆಲ್ ವೆಚ್ಚವನ್ನು 26,300 ರೂಬಲ್ ಅಂದರೆ 22,632 ರೂಪಾಯಿಗೆ ಸೀಮಿತಗೊಳಿಸಬೇಕೆಂದು ಶಿಫಾರಸು ಮಾಡಲಾಗಿದೆ. ಮನೆಯಲ್ಲಿ ಮಕ್ಕಳಿದ್ರೆ ಮಹಿಳೆಯರ ವೃತ್ತಿ ಹಾಗೂ ಆರ್ಥಿಕತೆಯ ಮೇಲೆ ಹೊಡೆತ ಬೀಳುತ್ತದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಮನೆಯಲ್ಲಿರುವ ಮಹಿಳೆಯರಿಗೆ ಮನೆ ಕೆಲಸಕ್ಕೆ ಆರ್ಥಿಕ ನೆರವು ನೀಡಲು ಮುಂದಾಗಿದೆ. ಕೆಲ ಪ್ರದೇಶದಲ್ಲಿ ಆ ಯೋಜನೆಯ ಲಾಭ ಮಹಿಳೆಯರಿಗೆ ಈಗಾಗಲೇ ಸಿಗ್ತಿದೆ. ರಷ್ಯಾದ ಖಬರೋವ್ಸ್ಕೋ ಪ್ರಾಂತ್ಯದಲ್ಲಿ 18ರಿಂದ 23 ವರ್ಷ ವಯಸ್ಸಿನ ಯುವತಿಯರಿಗೆ ಮಗುವನ್ನು ಹೊಂದಲು ಪ್ರೋತ್ಸಾಹ ಧನವಾಗಿ 900 ಯೂರೋ ಅಂದರೆ ಸುಮಾರು 98,029 ರೂಪಾಯಿ ನೀಡಲಾಗ್ತಿದೆ. ಚೆಲಾಬೆನ್ಸ್ಕ್ ಪ್ರಾಂತ್ಯದಲ್ಲಿ ಮೊದಲ ಮಗುವಿಗೆ ಬಹುಮಾನವಾಗಿ 8,500 ಯೂರೋ ಅಂದರೆ
6 ಲಕ್ಷ ರೂಪಾಯಿ ಸಿಗ್ತಾ ಇದೆ. ರಷ್ಯಾ ಸರ್ಕಾರ ತನ್ನ ದೇಶದ ಮಹಿಳೆಯರ ಮೇಲೆ ಮಕ್ಕಳನ್ನ ಹೆರುವಂತೆ ಒತ್ತಡ ಹಾಕ್ತಿರೋದಂತೂ ಸತ್ಯ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆಯರಿಂದ ಅವರ ಖಾಸಗಿ ಜೀವನದ ಕುರಿತು ಬಲವಂತವಾಗಿ ಮಾಹಿತಿ ಕೂಡ ಕಲೆ ಹಾಕಲಾಗ್ತಾ ಇದೆ. ಸರ್ಕಾರದಿಂದಲೇ ಮಹಿಳೆಯರಿಗೆ ಉಚಿತವಾಗಿ ಬಂಜೆತನದ ಚಿಕಿತ್ಸೆ ಶಿಬಿರವನ್ನು ನಡೆಸಲಾಗ್ತಾ ಇದೆ. ರಷ್ಯಾದಲ್ಲಿ ಕುಸಿಯುತ್ತಿರುವ ಜನಸಂಖ್ಯೆಯನ್ನ ಹೆಚ್ಚಿಸಲು ಅಧ್ಯಕ್ಷ ಪುಟಿನ್ ಅನೇಕ ರೀತಿಯಲ್ಲಿ ಈಗಾಗಲೇ ಕರೆ ನೀಡಿದ್ರು. ಈ ಸಮಸ್ಯೆಯನ್ನ ಪುಟಿನ್ ಇತ್ತೀಚೆಗೆ ತುರ್ತು ರಾಷ್ಟ್ರೀಯ ಆದ್ಯತೆಯಾಗಿ ಗುರುತಿಸಿದ್ದಾರೆ. ಮಹಿಳೆಯರ ಫಲವತ್ತತೆ ಮಟ್ಟ ಮೌಲ್ಯಮಾಪನ ಮಾಡಲು ತೆಗೆದುಕೊಳ್ಳುತ್ತಿರುವ ಕ್ರಮಗಳ ಬಗ್ಗೆಯೂ ವಿವರಣೆ ಕೇಳಿದ್ದಾರೆ. ಇಷ್ಟಕ್ಕೂ ರಷ್ಯಾ ಅತ್ಯಂತ ವಿಶಾಲವಾದ ರಾಷ್ಟ್ರ, ವಿಪರೀತ ಚಳಿ, ಮಂಜಿನ ಮಳೆ ಕಾಮನ್. ರಷ್ಯಾದ ಜನರು ದುಡಿಮೆಗೆ ಅತಿ ಹೆಚ್ಚು ಆದ್ಯತೆ ನೀಡ್ತಾರೆ. ಮಕ್ಕಳನ್ನ ಮಾಡಿಕೊಂಡ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಹರಣವಾಗುತ್ತದೆ ಎಂಬ ಕಲ್ಪನೆ ಅನೇಕರಲ್ಲಿದೆ. ಆಧುನಿಕ ಜೀವನ ಶೈಲಿಗೂ ಇದರಿಂದ ತೊಂದರೆ ಆಗ್ತಿದೆ ಎಂಬ ಭಾವನೆ ಜನರಲ್ಲಿದೆ. ರಷ್ಯಾ ಸರ್ಕಾರ ಜನಸಂಖ್ಯೆ ಹೆಚ್ಚಳಕ್ಕೆ ನೀಡಿರುವ ಆದ್ಯತೆ ಈಗ ಸ್ವಲ್ಪ ಮಟ್ಟಿಗೆ ಫಲ ಕೊಡ್ತಿರುವುದಂತೂ ಕಾಣ್ತಾ ಇದೆ. ಕಳೆದ 3 ವರ್ಷಗಳಿಂದ ರಷ್ಯಾದ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ TFR ಸ್ವಲ್ಪವೇ ಸ್ವಲ್ಪ ಜಾಸ್ತಿಯಾಗಿದೆ. 2020ಕ್ಕೆ ಹೋಲಿಸಿದರೆ 2021ರಲ್ಲಿ TFR 0 ಇತ್ತು. ಅಂದರೆ 2021ಕ್ಕೆ ರಷ್ಯಾದ TFR 0.05 ಹೆಚ್ಚಳವಾಗಿದೆ. ಇನ್ನು 2021ಕ್ಕೆ ಹೋಲಿಸಿದಾಗ 2022ರಲ್ಲಿ ಮತ್ತೆ 0.05ನಷ್ಟು TFR ಹೆಚ್ಚಳವಾಗಿತ್ತು. ಇನ್ನು 2022ರಿಂದ 2023ನೇ ಸಾಲಿಗೆ TFRನಲ್ಲಿ ಮತ್ತೆ 0.05ನಷ್ಟು ಹೆಚ್ಚಳವಾಗಿದೆ. ಇದೇ ಟ್ರೆಂಡ್ 2024ರಲ್ಲೂ ಮುಂದುವರೆದಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ 0.05ರಷ್ಟು ಜಾಸ್ತಿಯಾಗಿದೆ. ಅಂದರೆ ಕಳೆದ 4 ವರ್ಷಗಳಲ್ಲಿ ರಷ್ಯಾದ TFR 0.15ರಷ್ಟು ಹೆಚ್ಚಳವಾಗಿದ್ದು ಆ ದೇಶದ ಅತ್ಯಂತ ಪಾಸಿಟಿವ್ ಅಂಶವಾಗಿದೆ. ಇಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಒಟ್ಟು ಮಹಿಳೆಯರ ಜನ್ಮ ನೀಡುವ ಮಕ್ಕಳ ಸರಾಸರಿ ಲೆಕ್ಕ. ಸದ್ಯ ರಷ್ಯಾದಲ್ಲಿ TFR 1.826ರಷ್ಟಿದೆ. ಯಾವುದೇ ದೇಶದ ಜನಸಂಖ್ಯೆ ಸಮತೋಲನದಲ್ಲಿದೆ ಅಂತಾಗಬೇಕು ಅಂದರೆ TFR 2ರಲ್ಲಿ ಇರಬೇಕು. ಇದನ್ನ ರಿಪ್ಲೇಸ್ಮೆಂಟ್ ಲೆವೆಲ್ ಎಂದು ಕರೆಯುತ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಎನ್ನುವುದು ಅಂಥ ದೇಶದಲ್ಲಿ ಜನಸಂಖ್ಯೆ ಕುಸಿತ ಅಥವಾ ಸ್ಫೋಟದ ಸಮಸ್ಯೆ ಇರುವುದಿಲ್ಲ. ನಮ್ಮ ದೇಶದಲ್ಲಿ 1950ರಿಂದ 60ರ ದಶಕದವರೆಗೆ TFR 6ಕ್ಕಿಂತ ಜಾಸ್ತಿ ಇತ್ತು. 1980ರ ವೇಳೆಗೆ ಜನಸಂಖ್ಯಾ ನಿಯಂತ್ರಣಕ್ಕೆ ನಿಯಮಗಳನ್ನು ಜಾರಿಗೊಳಿಸಿದ್ರಿಂದ TFR 4ಕ್ಕೆ ಇಳಿಕೆಯಾಗಿತ್ತು. 2024ರಲ್ಲಿ ಭಾರತದ TFR 2.122ಕ್ಕೆ ಇಳಿಕೆಯಾಗಿದ್ದು ಭಾರತ ಈಗ ರಿಪ್ಲೇಸ್ಮೆಂಟ್ ಲೆವೆಲ್ನಲ್ಲಿ ಸಮೀಪದಲ್ಲಿದೆ. ಅಂದರೆ ಜನಸಂಖ್ಯಾ ಸ್ಫೋಟಕ್ಕೆ ನಿಯಂತ್ರಣ ಹೇರಿ ಜನಸಂಖ್ಯೆಯಲ್ಲಿ ಸಮತೋಲನ ಸಾಧಿಸುವ ನಿರ್ಣಾಯ ಹಂತವನ್ನು ಭಾರತ ತಲುಪಿದೆ. ಆದರೆ ರಷ್ಯಾ ಮಾತ್ರವಲ್ಲದೆ ಹಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಕ್ಕಳನ್ನು ಮಾಡಿಕೊಳ್ಳುವ ಆಸಕ್ತಿ ಹಲವು ದಂಪತಿಗಳಲ್ಲಿ ಕಡಿಮೆ ಆಗ್ತಿದೆ. ಇದರಿಂದಾಗಿ ಜನಸಂಖ್ಯೆ ಕುಸಿಯುವ ಸಮಸ್ಯೆಯನ್ನು ಆ ದೇಶ ಅನುಭವಿಸ್ತಾ ಇದ್ದು ಆ ದೇಶಗಳು ಅನುಭವಿಸ್ತಾ ಇದ್ದು ರಷ್ಯಾ ದೇಶದ ವಿಶೇಷ ಯೋಜನೆಗಳಿಂದಾಗಿ ಆ ದೇಶದಲ್ಲಿ ನಿಧಾನಕ್ಕೆ ಜನಸಂಖ್ಯೆ ವೃದ್ಧಿಯಾಗ್ತಿರುವುದು ಗಮನಾರ್ಹ. ಇಂಥದ್ದೇ ಆಫರ್ಗಳನ್ನು ಬೇರೆ ಯುರೋಪ್ ದೇಶಗಳಲ್ಲಿ ನೀಡಿದ್ರೂ ದೊಡ್ಡ ಬದಲಾವಣೆಯಂತೂ ಸಾಧ್ಯವಾಗ್ತಾ ಇಲ್ಲ. ನಮಸ್ಕಾರ.